ಇಡೀ ವಿಶ್ವವೇ ಇವತ್ತು ಯೋಗವನ್ನ ಆಚರಿಸ್ತಾ ಇರೋದು. 2ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸ್ತಿರೋದು. ಬೆಂಗಳೂರಿನಲ್ಲೂ ಕೂಡ ಯೋಗ ದಿನಾಚರಣೆಯ ಸಂಭ್ರಮ ಮೇರೆ ಮೀರಿದೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು, ಶ್ವಾಸಗುರು ವಚನಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಯೋಗಾಸನವನ್ನ ಅಭ್ಯಾಸ ಮಾಡಲಾಗ್ತಾ ಇದೆ. ರಿಲ್ಯಾಕ್ಸ್. one more time. ಕಾಲ್ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾ ಹೇಳ್ದಾಗ ಮಾಡ್ತೀರಾ? ಗೋ ಲಿಟಲ್ ದಟ್ ಸೈಡ್. ಹೆನ್ರಿ, ಗೋ ದಟ್ ಸೈಡ್. ಇಟ್ಸ್ ನಾಟ್ ವರ್ಕಿಂಗ್ ರೈಟ್. ಸ್ಟ್ಯಾಂಡ್ ಲೈಕ್ ದಿಸ್. ಬಿಕಾಸ್ ಅಲ್ಲಿ ಕಾಣ್ತಾ ಇಲ್ಲ. ನಾನು ನಿಮಗೆ ಕಾಣ್ಬೇಕು, ಅವ್ರು ನಿಮಗೆ ಕಾಣ್ಬೇಕು. ಓಕೆ, ಲುಕ್ ಹೆನ್ರಿಟಾ, ಜಸ್ಟ್ ಕಮ್ ಆನ್, ಕಮ್ ಆನ್, ಸಿಟ್ ಲೈಕ್ ದಿಸ್. ಕಮ್ ಆನ್, ಕಮ್ ಆನ್. 1, 2, 3. Sun is coming. Because of you did Surya Namaskara. Sun is rising. Sun is rising in east. Come on, do it. 1, 2, 3, 4, 5. Helta madi. Come on, do it. Do it. Repeat it. Repeat it. Stand up. Stand up. We will do Bastrika. Okay? Raise your right leg. Right arm. Not right leg. Sorry. Close your left nostril. Change it, other side. ಈ ರೀತಿ ಮಾಡೋರಿಗೆ ಗ್ಯಾಸ್ ಹೊರಗೆ ಬರೋಂಗಿಲ್ಲ. ಓಕೆ, 2 ಕೈಗಳ ಮೇಲೆ ತೆಗೆದುಕೊಳ್ಳಿ. 2 ಕೈಗಳ ಮೇಲೆ ತೆಗೆದುಕೊಳ್ಳಿ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸರ್ ಅವರು ವೇದಿಕೆ ಮೇಲೆ ಬರ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ. ಮಾಡ್ತಾ ಹೋಗಿ. ರಿಪೀಟ್ ಇಟ್. ಡೂ ಇಟ್. ನೀವೆಲ್ಲ ಯುವಕರು, ಮುದುಕರಲ್ಲ. ಮುದುಕರಿಗೆ ಮಾತ್ರ ಸಾಕನ್ನಿಸ್ತದೆ. ಎಷ್ಟರಲ್ಲಿ ಮುದುಕರಿದ್ದೀರಾ? ಈಗ ವೇದಿಕೆಯನ್ನು ಅಲಂಕರಿಸುತ್ತಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಶ್ರೀ ಡಿ.ವಿ. ಸದಾನಂದ ಗೌಡ ಸರ್ ಅವರಿಗೆ, ಮಾನ್ಯ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವರು, ಭಾರತ ಸರ್ಕಾರ. ಹೀಗೆ ಮಾಡಿ. ಈಗ ಸದಾನಂದ ಗೌಡ ಕೂಡ ನಿಮ್ ಜೊತೆ ಮಾಡ್ತಾರೆ. ಮಾಡ್ಬೇಕವ್ರು. ಗೌಡ್ರೆ ಒಂದು ಮೂಗಿನ ಹೊಳೆ ಮುತ್ಕೊಳ್ಳಿ. ಹಿಂಗೆ ಕೈಗಳ ಮೇಲೆ ತೆಗೆದುಕೊಳ್ಳಿ. ಇಲ್ಲ ನೋಡಿ. ಹೀಗೆ. ಅತ್ಯಂತ ಡೈನಾಮಿಕ್ ಲಾ ಮಿನಿಸ್ಟರ್ ಆಗಿರುವಂತಹ ಈ ದೇಶದ ಭಾರತ ಸರ್ಕಾರ ಪ್ರತಿನಿಧಿ ಆಗಿರುವಂತಹ ಸದಾನಂದ ಗೌಡರಿಗೆ ಜೋರಾಗಿ ಚಪಾತಟಿ. ಜೋರಾಗಿ. ಸದಾನಂದ ಗೌಡ ಹೆಸರು ಹಂಗೆ, ಸದಾ ಆನಂದ. ಈಸ್ ಆಲ್ವೇಸ್ ಸ್ಮೈಲಿಂಗ್. ಸ್ಪಾಂಟೇನಿಯಸ್ ಸ್ಮೈಲ್ ಇಸ್ ಕಮಿಂಗ್ ಔಟ್ ಆಫ್ ಹಾರ್ಟ್. ಓಕೆ, 2 ಕೈ ತೆಗೆದುಕೊಳ್ರಿ. ನೋಡಿ, ಮನುಷ್ಯನಿಗೆ ಅಹಂಕಾರ, ಅಹಂ ಇರಬಾರ್ದಂತೆ. ಅದು ಯಾವುದೂ ಇಲ್ಲ ಇವರಲ್ಲಿ. ಅದಕ್ಕೆ ಯಾವುದೇ ನಾಚಿಕೆ ಸ್ವಭಾವ ಇಲ್ದೇನೆ ಇಂಥವರಿಂದ ಯೋಗ ಬೆಳೆಯೋದು. Come on. ಆಲ್ಸೋ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶ್ರೀಯುತ ಪಿ ಚೌಧರಿ ಅವರು, MP ಫ್ರಮ್ ರಾಜಸ್ಥಾನ್. ಆಲ್ಸೋ ದ ಚೇರ್ಮನ್ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ. ಜೋರಾದ ಚಪ್ಪಾಳೆ ಬರಬೇಕು ಅವರಿಗೆ. ಪಿ ಚೌಧರಿ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ಸ್ವಲ್ಪ ತ್ರಿಕೋನಾಸನ. ಹಾಗೇನೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಸಾಧ್ವಿ ಭಗವತಿ ಸರಸ್ವತಿ ಅವರಿಗೆ ಆತ್ಮೀಯವಾದ ಸ್ವಾಗತ. ಚಪ್ಪಾಳೆ ಬರಬೇಕು. ಟೇಕ್ ಯುವರ್ ರೈಟ್ ಲೆಗ್, ರೈಟ್ ಫುಟ್, ರೈಟ್ ಸೈಡ್. ನಿಧಾನವಾಗಿ ಕೈಗಳನ್ನ ಭುಜ ಸಮಾನ ಇಟ್ಕೊಳ್ಳಿ. ಲುಕ್ ಫ್ರಂಟ್. ನಾ ಸ್ಲೋಲಿ ಗೋ ಬ್ಯಾಕ್, ಗೋ ಡೌನ್, ಗೋ ಟು ದಿ. ಸಾರಿ ಟು ಇಂಟರಪ್ಟ್. ಅಲ್ಲಿ ಲೆಫ್ಟ್ ಅಲ್ಲಿ ಕುತ್ಕೊಂಡಿರುವಂತಹ ಆಡಿಯನ್ಸ್ ಚೇರ್ ಅಲ್ಲಿ ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಇಲ್ಲಿ ಗ್ರೌಂಡ್ ಬನ್ನಿ ಸರ್ ಪ್ಲೀಸ್. ಯಾವ ಬಿಸಿಲು ಇಲ್ಲ, ಯಾವ ಮಳೆನೂ ಇಲ್ಲ. ಬನ್ನಿ ದಯವಿಟ್ಟು. ಎಲ್ಲರೂ ಯೋಗ ಮಾಡ್ತಿದ್ದಾರೆ. ಮತ್ತೊಬ್ಬ ಡೈನಾಮಿಕ್ ಕೇಂದ್ರ ಸರ್ಕಾರದ ರಾಸಾಯನಿಕ ಗೊಬ್ಬರ ಮಿನಿಸ್ಟರ್ ಆಗಿರುವಂತಹ ಅನಂತ್ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ಅನಂತ್ ಕುಮಾರ್, ಮಾನ್ಯ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರು, ಭಾರತ ಸರ್ಕಾರ. ನಿಧಾನವಾಗಿ ಎಡ ಪಾದವನ್ನು ಎಡಗಡೆ ಹಾಕಿ
Take your right foot, right side. Now slowly go down, go to the right side. Catch your right ankle, look up, look the sky. ಪ್ಲೀಸ್ ಅಲ್ಲಿ ಕುತ್ಕೊಂಡಿರೋರು ದಯವಿಟ್ಟು ಬನ್ನಿ ಸರ್. ಮೇಡಮ್ ಪ್ಲೀಸ್ ಈ ಕಡೆ Look ಬನ್ನಿ. up, look up. Inhale, come up. Now slowly again turn your left foot, left side. Now slowly bend your left knee, right knee straight, ಇಲ್ಲಿ ನೋಡಿ ಗೌಡ್ರೆ, ಇಲ್ಲಿ ನೋಡಿ ಹೀಗೆ ಸಿಂಪಲ್. ಈ ಕಾಲ್ ಸ್ಟ್ರೇಟ್ ಮಾಡ್ಕೊಳ್ಳಿ. ಎಸ್ ಹಾ ಕೈ ಹೀಗಿರ್ರಿ, ಬೆಳತುದೆ ನೋಡ್ಕೊಳ್ಳಿ, ಆ ಕಡೆ ಬೆಳತುದೆ ನೋಡ್ಕೊಳ್ಳಿ. ಲುಕ್ ಅಪ್. ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತ ಪ್ಲೀಸ್. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬೆಂಗಳೂರು, ಇದನ್ನ ನಮ್ಮ ಜೊತೆ ಆಚರಿಸೋದಕ್ಕೆ ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀಯುತ ಸಿದ್ದರಾಮಯ್ಯ ಸರ್. ಕರ್ನಾಟಕದ ಡೈನಾಮಿಕ್ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಅವರು ವೇದಿಕೆಯಲ್ಲಿ ಬರ್ತಾರೆ. ಜೋರಾಗಿ ಚಪ್ಪಾಳೆ ತಟ್ಟ ಸ್ವಾಗತ ಮಾಡಿ ಅವರನ್ನ. We are celebrating second International Yoga Day in Bangalore because of none other than CM ಸಿದ್ದರಾಮಯ್ಯ ಜಿ. ಬೆಂಗಳೂರು ಇನ್ನೂ ಜೋರಾಗಿ ಚಪ್ಪಾಳೆ ಕೇಳಿಸ್ಬೇಕು ಪ್ಲೀಸ್. ಸತತವಾಗಿ 2 ವರ್ಷಗಳ ಕಾಲ ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ಮೂಡಿ ಬರೋದಕ್ಕೆ ಕಾರಣ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರ ಸಹಕಾರ ಆಶೀರ್ವಾದದೊಂದಿಗೆ ನಾವು ಈ 2 ವರ್ಷಗಳ ಇಂಟರ್ನ್ಯಾಷನಲ್ ಯೋಗ ಡೇ ಬಹಳ ಅದ್ಧೂರಿಯಾಗಿ ಆಚರಿಸ್ತಾ ಇದೀವಿ. ನಮ್ಮೆಲ್ಲರ ಪರವಾಗಿ ಚಪ್ಪಾಳೆಗಳೊಂದಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಪ್ಲೀಸ್. ನೀರಿಂದ ರೆಡಿ ಮಾಡ್ಕೊ. ಕಾರ್ಯಕರ್ತರು ಆ ವಾಟರ್ ಪ್ಲಾಂಟ್ ಇದನ್ನ ತೊಗೊಳ್ಳಿ, ನೀರಿಂದು. ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡೋದಕ್ಕೆ ಇಂಟರ್ನ್ಯಾಷನಲ್ ಯೋಗ ಡೇ ಇವತ್ತಿನ ಈ ದಿನವನ್ನ ಶುರು ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸರ್ ಅವರು ಗಿಡಕ್ಕೆ ನೀರನ್ನ ಉಣಿಸೋದ್ರ ಮೂಲಕ ಚಾಲನೆಯನ್ನ ಕೊಡ್ತಾರೆ. ಮೊದಲು ಕೂತ್ಕೊಳ್ಳಿ. ಹಾ ಕಂಫರ್ಟಬಲ್ ಇದ್ರ ಕನ್ನಡ ಬೆಳೆಸುವಂತ ವಿಧಾನ ಇದು. ಈಗ ಎಲ್ಲರೂ ಕುಳ್ಕೊಂಡು ಹೇಳೋಣ, ಮುಖ್ಯಮಂತ್ರಿ ಸಮೇತವಾಗಿ ಎಲ್ಲರೂ ಹೇಳೋಣ. ಈ ಮೂಲಕ ಕನ್ನಡ ಬನ್ನಿ ನಮ್ಮ ಸಂಗಡ. ಕರ್ನಾಟಕ ಉಳಿಬೇಕಂದ್ರೆ ಕನ್ನಡ ಉಳಿಬೇಕು. ಅದಕ್ಕೆ ಕನ್ನಡದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೂಡ ಈಗ ಹೇಳ್ತಾರೆ. ಸ್ಟಾರ್ಟ್. ಕೈ ಆಕ್ಷನ್ ಮಾಡಿ ಹೇಳ್ಬೇಕು ಸರ್. ಈ ಊ ಊ ಏ ಐ ಓ ಓ ಔ ಆತ್ಮೀಯರಾಗಿರುವಂತ ಗೋವಿಂದ ರಾಜ್ ಅವರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಗಳು, ಅವರ ಪ್ರಯತ್ನದಿಂದ ಈ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇದೆ. ಅವ್ರನ್ನ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ, ಅವರು ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಬೇಕು ಅಂತ.
ಇಂದು ವಿಶ್ವ ಯೋಗ ದಿನಾಚರಣೆ. ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಸದಾನಂದ ಗೌಡರು, ಕೇಂದ್ರ ಕಾನೂನು ಸಚಿವರು, ಹಾಗೂ ಶ್ರೀ ಅನಂತ್ ಕುಮಾರ್, ರಾಸಾಯನಿಕ ಸಚಿವರು, ಶ್ರೀ ಟಿ.ಬಿ. ಜಯಚಂದ್ರರವರು, ಶ್ರೀ ಕೆ.ಜೆ. ಜಾರ್ಜ್ ರವರು, ಶ್ರೀ ಜಾಧವ್ ರವರು ಮತ್ತು ಯುಟಿ ಖಾದರ್ ಆಯುಷ್ ಇಲಾಖೆ ಮತ್ತು ಆರೋಗ್ಯ ಸಚಿವರು ಮತ್ತು ವೇದಿಕೆ ಮೇಲಿಲ್ಲ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಸಚಿವರು, ಶಾಸಕರು, ಎಲ್ಲ ಮಾನ್ಯರೇ, ಇಂದು ಈ ಕಾರ್ಯಕ್ರಮವನ್ನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯಜಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಇದಕ್ಕೆ ಸರ್ಕಾರದಿಂದ ಸಾಕಷ್ಟು ಬೆಂಬಲವನ್ನು ಸಹ ನೀಡಿದ್ದಾರೆ. ಇದು ಒಂದು ವಿಶ್ವ ಮಟ್ಟದಲ್ಲಿ ಇವತ್ತು ನಡೀತಾ ಇರುವಂತ ಕಾರ್ಯಕ್ರಮ. ಕೇಂದ್ರ ಸರ್ಕಾರ ಸಹ ಇದನ್ನ ರಾಷ್ಟ್ರದ ಮತ್ತು ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಒಂದು ವಿಶ್ವ ಮಟ್ಟದಿಂದ ಆಯೋಜಿಸಿರುವಂತ ಕಾರ್ಯಕ್ರಮ. ಮುಖ್ಯವಾಗಿ ಈ ಯೋಗವನ್ನು ಸಣ್ಣ ವಯಸ್ಸಿನಿಂದ ಇಳಿಯ ವಯಸ್ಸಿನವರೆಗೂ ಮಾಡಬೇಕಾಗಿರುವಂತ ಕಾರ್ಯಕ್ರಮ ಇದು. ಇದನ್ನ ಪ್ರತಿಯೊಂದು ರಾಷ್ಟ್ರದಲ್ಲೂ ಇದನ್ನ ಇವತ್ತಿನ ದಿವಸ ಅಳವಡಿಸಿಕೊಂಡಿದ್ದಾರೆ. ಇದರಲ್ಲಿ ಯುವಕರಿಗೆ ನಮ್ಮ ದೇಶದಲ್ಲಿ ಇದನ್ನ ಹೆಚ್ಚಿನ ಪಕ್ಷದಲ್ಲಿ ಇದನ್ನ ತೊಡಗಿಸ್ಕೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಕಾರಣ ಏನಂದ್ರೆ ಆರೋಗ್ಯ ದೃಷ್ಟಿ, ನಿಮ್ಮ ಮನಸ್ಥಿತಿ ಎಲ್ಲವನ್ನು ಸ್ಥೀಮಿತದಲ್ಲಿ ಇಡಬೇಕಾದ್ರೆ ಇವತ್ತು ಯೋಗ ಬಹಳ ಮುಖ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರಲ್ಲಿ ಮೊದಲನೇದಾಗಿ ಶ್ರೀ ಸ್ವಾಮೀಜಿ, ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೋರಾಗಿ ಚಪ್ಪಾತಟ್ಟಿ. ಇವತ್ತು ಕರ್ನಾಟಕದಲ್ಲಿ ನಾವು 2ನೇ ಬಾರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಬೇಕಾದ್ರೆ ಅವರು ಮತ್ತಾರು ಅಲ್ಲ, ನಮ್ಮ ಮುಖ್ಯಮಂತ್ರಿಗಳ ಪ್ರಯತ್ನ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಇಂಧನ ಸಚಿವರಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಆಗಮಿಸಿದ್ದಾರೆ ಮತ್ತು ಶ್ರೀ ಡಿ.ವಿ. ಸದಾನಂದ ಗೌಡರು, ಕಾನೂನು ಸಚಿವರು, ಕೇಂದ್ರ ಸರ್ಕಾರ, ಅವರಿಗೂ ಹೃತ್ಪೂರ್ವಕ ಸ್ವಾಗತ. ಮತ್ತು ಶ್ರೀ ಅನಂತ್ ಕುಮಾರ್ ಅವರು, ರಾಸಾಯನಿಕ ಸಚಿವರು, ಕೇಂದ್ರ ಸರ್ಕಾರ, ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಅವರು ನೋಡಿದ್ರೆ ಯೋಗ ಪಟು ತರನೇ ಇದ್ದಾರೆ. ಇನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯೋಗ ದಿನಾಚರಣೆ ಘೋಷಣೆ ಆಗಿರಲಿಲ್ಲ. 2014ರಲ್ಲಿ ಪ್ರಪ್ರಥಮ ಬಾರಿಗೆ ಸೂರ್ಯ ನಮಸ್ಕಾರ ಮೂಲಕ ಜೂನ್ 21ಕ್ಕೆ ನಮ್ಮ ಅನಂತ್ ಕುಮಾರ್ ಅವರು ಆಗ ತಾನೇ ಶುರು ಮಾಡಿದೆ, 2014ರಲ್ಲೇನೆ. ಅವ್ರು ಜೋರ ಚಪಾತಿ ತಟ್ಟಿ. ಮತ್ತು ನಮ್ಮ ಕಾನೂನು ಸಚಿವರಾದಂಥ ಟಿ.ಬಿ. ಜಯಚಂದ್ರ ಅವರಿಗೆ ಸುಸ್ವಾಗತ. ಹಾಗೂ ಬೆಂಗಳೂರು ನಗರ ಸಚಿವರಾದಂಥ ಶ್ರೀ ಕೆ.ಜೆ. ಜಾರ್ಜ್ ರವರಿಗೆ ಸುಸ್ವಾಗತ. ಶ್ರೀ ಜಾಧವ್ ಶಾಸಕರು, ಯುಟಿ ಖಾದರ್ ಅವರು ಆರೋಗ್ಯ ಸಚಿವರು. ನೋಡಿ, ಯುಟಿ ಖಾದರ್ ಅವರು ಅತ್ಯಂತ ಯಂಗ್ ಅಂಡ್ ಎನರ್ಜೆಟಿಕ್ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ನಲ್ಲಿರುವವರು. ಅವರು ಬಹಳ ಅದ್ಭುತವಾಗಿ ಯೋಗ ಮಾಡ್ತಾರೆ. ಆರೋಗ್ಯ ಸಚಿವರು ಆರೋಗ್ಯ ಕಾಪಾಡಬೇಕು. ಹೆಲ್ತ್ ಇಸ್ ಅ ವೆಲ್ತ್ ಅನ್ನೋದಕ್ಕೆ ಒಂದು ಮಾಡೆಲ್ ಯಾರಪ್ಪ ಅಂತಂದ್ರೆ ನಮ್ಮ ಯುಟಿ ಖಾದರ್ ಅವರು. ಜಾಧವ್ ರವರು ಶಾಸಕರು. ಹಾಗೂ ಈ ಕಾರ್ಯಕ್ರಮಕ್ಕೆ ಹೈಯರ್ ಎಜುಕೇಶನ್ ಪ್ರಿನ್ಸಿಪಲ್ ಸೆಕ್ರೆಟರಿ ACS ಶ್ರೀ ಮೀನಾರ್ ಅವರು ಬಂದಿದ್ದಾರೆ. ಅವ್ರದ್ದು
ಇದರಲ್ಲಿ ಮುಖ್ಯ ಪಾತ್ರವಿದೆ. ನೋಡಿ, ಹೋದ ವರ್ಷ ಇಷ್ಟೆಲ್ಲ ಮಕ್ಕಳು ಸೇರಬೇಕಾಗಿದ್ರೆ ಯಾರ ಕಾರಣ ಅಲ್ಲ, ಭರತ್ ಲಾಲ್ ಮೀನಾ ಅವರು. ಇವ್ರು ನೋಡಿ ಮುಖದಲ್ಲಿ ಎಷ್ಟು ತೇಜಸ್ವಿದೆ, ಓಜಸ್ವಿ ತೇಜಸ್ವಿ ಭರತ್ ಲಾಲ್ ಮೀನಾ ಅವರಿಗೆ ಜೋರ ಚಪ್ಪಾಳೆ ತಟ್ಟಿ ನೀವು. ಇಂಧನ ಸಚಿವರಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಸುಸ್ವಾಗತ ಮತ್ತು ಪಿ ಚೌಧರಿ ಲೋಕಸಭಾ ಸದಸ್ಯರು. ಸ್ವಾಮೀಜಿ, ಪಿ ಚೌಧರಿ ಅಲ್ಲಿ ಲೋಕಸಭಾ ಸದಸ್ಯರು, ಮಧ್ಯಪ್ರದೇಶ್, ರಾಜಸ್ಥಾನ್ ಸರ್. ಮತ್ತು ಶಾಲಿನಿ ರಜನೀಶ್ ಅವರು ಬಹುತೇಕ ಅತ್ಯಂತ ಸ್ಫೂರ್ತಿತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಬೆಳಗ್ಗೆ ಮಳೆ ಬರ್ತಾ ಇತ್ತು. ಅಂತ ಸಂದರ್ಭದಲ್ಲಿ ನೀವು ಯಾರೂ ಇರಲಿಲ್ಲ. ಸ್ವತಃ ಇಲ್ಲಿ ಬಂದು ಸ್ವಾಮೀಜಿ ಏನ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಇದ್ದಾಗ, ಇಲ್ಲ ಸ್ವಾಮೀಜಿ ಇಲ್ಲೇನೆ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ವೇದಿಕೆಯಲ್ಲಿ ಮಾಡಲಿಕ್ಕೆ ಕಾರಣಕರ್ತರಾಗಿರುವಂತಹ ನಮ್ಮ ಶಾಲಿನಿ ರಜನೀಶ್ ಜೋರ ಚಪಾತಟಿ. ಮತ್ತು ವೇದಿಕೆ ಮೇಲಿಲ್ಲ ಎಲ್ಲ ಗಣ್ಯರಿಗೂ ಸ್ವಾಗತ ಸುಸ್ವಾಗತ ಮತ್ತು ಇಲ್ಲಿ ಆಗಮಿಸಿರುವ ಎಲ್ಲ ಯೋಗ ಪಟುಗಳಿಗೂ ಸಹ ಸುಸ್ವಾಗತ, ವಂದನೆಗಳು. ಇಲ್ಲಿ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯೋಗವನ್ನು ಹೇಳಿಕೊಡುವಂತ 86 ವರ್ಷದ ಯುವಕ ಹೊನ್ನಪ್ಪ ನಾಯ್ಕರವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾವು ಜೋರಾಗಿ ಚಪ್ಪಾಳೆ ಮೂಲಕ ಸ್ವಾಗತ ಮಾಡೋಣ. 86 ವಯಸ್ಸಿನಲ್ಲಿ ಕೂಡ ಯೌವನದಿಂದ ಭರಿತವಾಗಿರುವಂತ ಇವತ್ತಿನ ಯುವಕರಿಗೆ ಯಾರು ಮಾಡಲ್ಲ ಅಂತಂದ್ರೆ ಯಾವ ಖಾನ್ ಅಲ್ಲ, ನಮ್ಮ ಹೊನ್ನಪ್ಪ ನಾಯ್ಕರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಪ್ರಾಸ್ತಾವಿಕ ಭಾಷಣವನ್ನ ಮಾಡೋದಕ್ಕೆ ವೇದಿಕೆ ಮೇಲೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಶ್ರೀಯುತ UT ಖಾದರ್ ಅವರು, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು. ಜೋರಾದ ಚಪ್ಪಾಳೆ ಬರಬೇಕು ಆಡಿಯನ್ಸ್. ನಮ್ಮ ADGP ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದರೆ ಅವರಿಗೆ ಜೋರ ಚಪ್ಪಾಳೆ ತಟ್ಟಿ. ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳು ಇಲ್ಲೇ ಕುತ್ಕೊಳ್ಳಿ, ಯಾರು ಹೋಗ್ಲಿಕ್ಕೆ ಹೋಗಬೇಡಿ. ಈ ಕಾರ್ಯಕ್ರಮದ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಚಾಲನೆ ಕೊಟ್ಟು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಮತ್ತು ಇವತ್ತು ಯೋಗದ ಜೊತೆಯಲ್ಲಿ ಸಂಪೂರ್ಣ ಆರೋಗ್ಯ ಇಲಾಖೆಯ ಸಹಕಾರ ಕೊಡುವಂತಹ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದು ಈ ಕಾರ್ಯಕ್ರಮ ಅತ್ಯಂತ ಚಂದಗಾಣಿಸಿದಂತಹ ಕೇಂದ್ರ ಸಚಿವರಾದಂತಹ ಸದಾನಂದ ಗೌಡ್ರೆ, ಕೇಂದ್ರ ಸಚಿವರಾದಂತಹ ಅನಂತ್ ಕುಮಾರ್ ಸಾಹೇಬ್ರೆ, ನಮ್ಮ ರಾಜ್ಯದ ಸಚಿವರಾಗಿರುವಂತಹ DK ಶಿವಕುಮಾರ್ ಜಿ ಅವರೇ, ರಾಜ್ಯದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ KH ಜಾರ್ಜ್ ಅವರೇ, ನಮ್ಮ ಆರೋಗ್ಯ ಇಲಾಖೆಯ ಸಂಸದೀಯ ಕಾರ್ಯದರ್ಶಿ ಆಗಿರುವಂತಹ ಜಾಧವ್ ಅವರೇ, ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು, ಈ ಕಾರ್ಯಕ್ರಮದ ಸಂಪೂರ್ಣವಾದ ಸಹಕಾರ ಕೊಡುವಂತಹ ಸನ್ಮಿತರಾದಂತಹ ಗೌರವಂತಹ ಗೋವಿಂದ ರಾಜ್ರವರೇ, ಕಾನೂನು ಸಚಿವರು ಹಾಗೂ ನಮ್ಗೆಲ್ಲರಿಗೂ ಹಿರಿಯಾಗಿರುವಂತಹ ಸನ್ಮಾನ್ಯ TB ಜಯಚಂದ್ರ ಅವರೇ, MP ಗಳಾಗಿರುವಂತಹ ಚೌಧರಿ ಅವರೇ, ಇನ್ನಿತರ ನಮ್ಮ ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿ ನಮ್ಮ ವರ್ಗದವರೇ, ಗಣ್ಯ ವ್ಯಕ್ತಿಗಳೇ, ಈ ಕಾರ್ಯಕ್ರಮದಲ್ಲಿ ಬಹುಶಃ ಇವತ್ತು ನಮಗೂ ನಿಮ್ಗೆಲ್ಲರಿಗೂ ಯೋಗಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಮಾರ್ಗದರ್ಶನ ಸ್ವಾಸ್ಥ್ಯ ಗುರುಜಿಗಳೇ, ಮುಂದಿರುವ ಎಲ್ಲ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಯೋಗ ಈ ದೇಶದ ಋಷಿಮಣಿಗಳು ಭಾರತ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ಕೊಟ್ಟಂತ ಕೊಡುಗೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿಯಾಗಿದೆ. ಅಂತ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲೇ ಇವತ್ತು ಯೋಗ ದಿನಾಚರಣೆ ಆಚರಿಸುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ವಿಶೇಷ ಜವಾಬ್ದಾರಿ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದ ಉದ್ದಗಲ ಈ ರಾಜ್ಯದ ಪ್ರತಿಯೊಂದು ಕಡೆಯಲ್ಲಿ ಕೂಡ ಅದು ಯುವಕರು, ವಿದ್ಯಾರ್ಥಿಯರು, ಹಿರಿಯರು ಎಲ್ಲರೂ ಕೂಡ ಯೋಗ ಬಗ್ಗೆ ಜನಜಾಗೃತಿ ಆಗಬೇಕು, ಅಭ್ಯಾಸವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಅತ್ಯಂತ ಆರೋಗ್ಯವಂತ ಸಮಾಜ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತಕ್ಕೆ ತಮ್ಮ ಕೊಡುಗೆ ಕೊಡುವ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯ ಹಮ್ಮಿಕೊಂಡು ನಾವು ಇವತ್ತು ಬಂದು ನಿಂತಿದ್ದೇವೆ. ನಾನು ಯಾವಾಗಲೂ ಮಾತನ್ನು ಇವತ್ತು ಹೇಳ್ತಾ ಇದೆ, ಬಹುಶಃ ಔಷಧ ಗುಣಪಡಿಸುವುದನ್ನು ಇವತ್ತು ಯೋಗ ಗುಣಪಡಿಸಿದಂತೇಳಿ ನಮ್ಗೆಲ್ಲರಿಗೂ ಇವತ್ತು ಬಹಳಷ್ಟು ಚೆನ್ನಾಗಿ ಇವತ್ತು ಗೊತ್ತಿರುವಂತ ವಿಚಾರ. ಆದ ಕಾರಣ ಬಹುಶಃ ನಾವೆಲ್ಲ ನಮ್ಮ ಯುವಕ ಮಿತ್ರರಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವಿಶೇಷವಾಗಿ ಇವತ್ತು ಈ ಯೋಗಕ್ಕೆ ಸಂಬಂಧಪಟ್ಟಂತ ಅಭ್ಯಾಸವನ್ನು ತಾವು ಇವತ್ತು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆರೋಗ್ಯವಂತರಾಗಿ ಬರುವಂತ ವಿಚಾರ ಆಗಬೇಕು. ಯಾವುದೇ ರೋಗವನ್ನು ಕೂಡ ತಡೆಗಟ್ಟುವಂತ ಶಕ್ತಿ ಇವತ್ತು ಪ್ರತಿಯೊಬ್ಬನ ವ್ಯಕ್ತಿತ್ವ ಮತ್ತು ಜೀವನದಲ್ಲಿ ಬರುವಂತ ಅವಕಾಶ ಮಾಡುವ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಬರಬೇಕೆಂದು ಆಗಬೇಕಾಗ್ತದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಇವತ್ತು ಎಲ್ಲ ಸಹಕಾರನೂ ಕೊಟ್ಟು ಇಡೀ ನಮ್ಮ ಜಿಲ್ಲೆಯ ಪ್ರತಿಯೊಂದು ಜಿಲ್ಲೆ ಕೂಡ ಇವತ್ತು ವಿಶೇಷವಾದ ಅನುದಾನ ಈ ಕಾರ್ಯಕ್ರಮ ಮಾಡಲಿಕ್ಕೆ ಕೂಡ ವಿಶೇಷ ಅನುದಾನ ಕೂಡ ಮುಖ್ಯಮಂತ್ರಿಗಳು ಆಸಕ್ತಿ ವಹಿಸಿಕೊಂಡಿದ್ದಾರೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ಜನತೆಯ ಪರವಾಗಿ ಎಲ್ಲ ಸಂಘಟಕರ ಪರವನ್ನು ಅಭಿನಂದನೆ ಮತ್ತು ಕೃತಜ್ಞತೆ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ನಾವೆಲ್ಲ ಯುವಕರಿಗೆ ಹೇಳಿದಿಷ್ಟೇ, ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಮತ್ತು ಸ್ವಚ್ಛತೆ ಬಗ್ಗೆ ವಿಶೇಷದ ಗಮನ ಇಟ್ಟುಕೊಂಡು ಆರೋಗ್ಯ ಸಂಬಂಧ ವಿಶೇಷವಾದ ಕಾಳಜಿಯನ್ನು ತಾವು ಇವತ್ತು ವಹಿಸಿಕೊಳ್ಬೇಕು.
ಬಹುಶಃ ಇವತ್ತು ನೀರು ಮತ್ತು ಗಾಳಿ ಪ್ರಕೃತಿ ಎರಡು ಮದ್ದುಗಳು, ಇದನ್ನು ಔಷಧಗಳು, ಇದನ್ನು ಬಹುಶಃ ತಾವೆಲ್ಲ ಕರೆಕ್ಟ್ ಆಗಿ ಸೇವಿಸಿದ್ರೆ ತಾವೆಲ್ಲ ಆರೋಗ್ಯವಂತರಾಗಿರುವಂತ ಅವಕಾಶ ಆಗಿದೆ. ಈಗ ಬಹುಶಃ ನಿಮ್ಗೆಲ್ಲ ಯುವಕರಿಗೆ ಮತ್ತು ಜನಸೇನೆಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸಿಗರೇಟ್ ಮಾತಗೊಂದು ಫ್ಯಾಷನ್ ಆಗಿ ಬಿಟ್ಟಿದೆ. ಸೆಕೆಂಡ್, ಇವತ್ತು ಬಹುಶಃ ಕೋಕೋ ಕೋಲಾ ಮತ್ತು ಪೆಪ್ಸಿ ಅಂತ ಬೇರೆ ಕೋಲ್ಡ್ ಡ್ರಿಂಕ್ಸ್ ಫ್ಯಾಷನ್ ಆಗಿ ಬಿಟ್ಟಿದೆ. ಈಗೆಲ್ಲ ಫ್ಯಾಷನ್ ಆಗಿರ್ತಾರೆ, ಗುಂಪಲ್ಲಿ ಎಲ್ಲ ಸಿಗರೇಟ್ ಸೇರ್ತೀರಿ ಮತ್ತು ಬಹುಶಃ ಕೋಲ್ಡ್ ಡ್ರಿಂಕ್ ಕುಡಿತೀರಿ. ನಾಳೆ ಐಸಿಯುಲ್ಲಿ ಹೋಗಿ ಮಲಗಿದಾಗ ನೀವು ಒಬ್ಬನೇ ಇರಬೇಕು ಹೊರತು ನಿಮ್ಮೊಟ್ಟು ಯಾವ ಒಬ್ಬನು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಗೆ ಯಾರಿಗೆ ಐಸಿಯುಲ್ಲಿ ಬರಲಿಕ್ಕೆ ಬೇಡ, ಅವರೆಲ್ಲ ಇವತ್ತು ಯೋಗವನ್ನು ಪ್ರಾರಂಭ ಮಾಡಿಕೊಂಡು ತಮ್ಮ ಜೀವನ ಶೈಲಿ ಮುಂದೆ ತಗೊಳ್ಳುವಂತ ಅವಕಾಶ ಇವತ್ತು ಆಗ್ಬೇಕು ನಾನು ಕೂಡ ಹೇಳಿಕಿಚ್ಚಿ. ಬಹುಶಃ ಆರೋಗ್ಯ ನಮ್ಮ ಇಲಾಖೆ ಮತ್ತು ಆಯುಷ್ ಇಲಾಖೆ ಇವರೆಲ್ಲ ಸೇರಿಸಿಕೊಂಡು ಬಹುಶಃ ಎಲ್ಲ ಶಾಲೆಯ ಟೀಚರ್ಗಳಿಗೆ ಯೋಗದ ತರಬೇತಿ ಕೊಡುವ ಮೂಲಕ ಆ ಟೀಚರ್ಗಳು ಬಹುಶಃ ವಿದ್ಯಾರ್ಥಿಗಳಿಗೆ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ತಮ್ಮ ಮುಂದಿನ ಹೆಜ್ಜೆ ಇನ್ನಷ್ಟು ವ್ಯಾಪಕವಾಗಿ ಚಲಿಸಿದೆ. ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕೂಡ ಮುಂದಿನ ದಿನಗಳಲ್ಲಿ ಆರೋಗ್ಯ ಇಲಾಖೆ ಮತ್ತು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಹುಶಃ ಆ ಬರುವಂತಹ ಸಮಸ್ಯೆಗಳು ನಿಭಾಯಿಸುವಂತ ವಿಶೇಷವಾದ ಮನಸ್ಸಿನ ಮತ್ತು ಶಕ್ತಿಯನ್ನು ತೋರಿಸಿಕೊಳ್ಳುವಂತಹ ಕಾರ್ಯಕ್ರಮ ಬಹುಶಃ ಮುಂದಿನ ಅನುಷ್ಠಾನಗೊಳಿಸ್ತೇವೆ. ಮಾನ್ಯ ಮುಖ್ಯಮಂತ್ರಿ ನಮಗೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದೆ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಶುಭಾಶಯ ಅಭಿನಂದನೆ ಸಲ್ಲಿಸಿ, ತಾವೆಲ್ಲ ಬಹಳಷ್ಟು ಆಸಕ್ತಿಯಿಂದ ಬಂದಿದ್ದೀರಿ. ಯೋಗ ದಿನಾಚರಣೆ ಮಾತ್ರ ನಿಮಗೆ ಯೋಗ ಮಾಡ್ಲಿಕ್ಕಲ್ಲ, ವಿಶ್ವದ ಎಲ್ಲಾ ದಿವಸದ ವರ್ಷದ ಪ್ರತಿಯೊಂದು ದಿವಸ ಸ್ವಲ್ಪ ಸಮಯ ಆದರೂ ಕೂಡ ಇವು ತಮ್ಮ ಸಮಯ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೀಸಲಿಡಿ ಅಂತ ಹೇಳಿಕೊಳ್ತಾ ಮತ್ತೆ ನಿಮಗೆ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಈ ವೇದಿಕೆ ಮೇಲೆ ವಿಶೇಷವಾಗಿ ಈ ಜಗತ್ತಿನ ಹಿರಿಯ ಯೋಗ ಸಾಧಕಿ ನಾನಾಮಾಲ್ ಕಳೆದ 80 ವರ್ಷಗಳಿಂದ ಈ ದೇಶದ ಒಂದು ಕೊಯಮತ್ತೂರು ಒಂದು ಸಣ್ಣ ಹಳ್ಳಿಯಲ್ಲಿ ಜನಸಾಮಾನ್ಯರಿಗೆ 80 ವರ್ಷಗಳಿಂದ ಯೋಗ ಹೇಳಿಕೊಡುವ 98 ವರ್ಷದ ಅಜ್ಜಿ ನಾನಾಮಾಲ್ ಈ ವೇದಿಕೆ ಬಂದ್ದಾರೆ. ಅವರು ಜೋರಾಗಿ ಚಪ್ಪಾಳೆ. ಜಗತ್ತಿನ ಅತ್ಯಂತ ಹಿರಿಯ ಯೋಗ ಸಾಧಕಿ ನಾನಮ್ಮಾಳ್ ಅವರಿಗೆ ಜೋರಾದ ಚಪ್ಪಾಳೆಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಈಗ ಈ ಕಾರ್ಯಕ್ರಮಕ್ಕೆ ಅಫಿಷಿಯಲ್ ಆಗಿ ಚಾಲನೆಯನ್ನ ಕೊಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಆ ಗಿಡಕ್ಕೆ ನೀರನ್ನ ಉಣಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾರೆ. ವೇದಿಕೆಯನ್ನ ಅಲಂಕರಿಸುವಂತಹ ಎಲ್ಲಾ ಗಣ್ಯರು ಕೈ ಜೋಡಿಸಬೇಕಾಗಿ ಕೋರಿಕೆ. ಸುಮ್ನೆ ರಿಲ್ಯಾಕ್ಸ್ ಆಗಿ ಕೂತಿದ್ದೀರಾ, ಒಂದ್ ಸ್ವಲ್ಪ ಚಪ್ಪಾಳೆ ಹೊಡಿತೀರಿ, ಖುಷಿ ಆಗುತ್ತೆ ನಮ್ಗೆ. ಥ್ಯಾಂಕ್ ಯು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ, ಇದಾದ ನಂತರ ಪೋರ್ಟಲ್ ಲಾಂಚ್. ರಾಜ್ಯದಲ್ಲಿರುವ ಯೋಗ ಶಿಕ್ಷಕರ ಮತ್ತು ಯೋಗ ಕೇಂದ್ರಗಳ ಮಾಹಿತಿ ಬಗ್ಗೆ ಒಂದು ಪೋರ್ಟಲ್ ಲಾಂಚ್ ಆಗುತ್ತೆ. ಸೊ ಐ ರಿಕ್ವೆಸ್ಟ್ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯ ಸರ್ ಟು ಪ್ಲೀಸ್ ಡೂ ದ ನೀಡ್ಫುಲ್. ಚಪ್ಪಾಳೆ ಕೇಳಿ ಬರಲಿ ದಯವಿಟ್ಟು, ಪ್ಲೀಸ್ ಆಡಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಈಗ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಂದ ಒಂದೆರಡು ಮಾತು ಜೋರಾದ ಚಪ್ಪಾಳೆಗಳೊಂದಿಗೆ ಅವರನ್ನ ಬರಮಾಡಿಕೊಳ್ಳೋಣ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕೇಂದ್ರದ ಮಾನ್ಯ ಸಚಿವರುಗಳಾದಂಥ
ಶ್ರೀ ಅನಂತ್ ಕುಮಾರ್ ಅವರೇ, ಶ್ರೀ ಸದಾನಂದ ಗೌಡ ಅವರೇ, ರಾಜ್ಯದ ಸಚಿವರುಗಳಾದಂಥ ಜಯಚಂದ್ರ ಅವರೇ, ಶಿವಕುಮಾರ್ ಅವರೇ, ಯುಟಿ ಖಾದರ್ ಅವರೇ, ಮೊನ್ನೆ ಕೆಜೆ ಜಾರ್ಜ್ ಅವರೇ, ಗೋವಿಂದರಾಜು ಅವರೇ, ಡಾಕ್ಟರ್ ಜಾಧವ್ ಅವರೇ, ಎಲ್ಲ ಸ್ನೇಹಿತರೆ, ಯೋಗ ಗುರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ವಿಶ್ವಸಂಸ್ಥೆಯ ನಿರ್ಣಯದಂತೆ ಜೂನ್ 21ನೇ ತಾರೀಕು ಜಗತ್ತಿನಾದ್ಯಂತ, ದೇಶಾದ್ಯಂತ ಯೋಗ ದಿನಾಚರಣೆ ನಡೀತಾ ಇದೆ. ಕಳೆದ ವರ್ಷನೂ ಕೂಡ ಜೂನ್ 21ನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು. ಈ ವರ್ಷನೂ ಕೂಡ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಕೂಡ ಜೂನ್ 21ನೇ ತಾರೀಕು ಮಾಡಬೇಕಾಗ್ತದೆ, ಮಾಡ್ತೇವೆ. ವಿಶ್ವಸಂಸ್ಥೆಯೇ ಇಂತಹ ಒಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು ಬಹಳ ಯೋಗ್ಯವಾದಂಥ, ಸ್ವಾಗತಾರ್ಹವಾದಂಥ ನಿರ್ಣಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯೋಗ ಭಾರತೀಯ ಸಂಸ್ಕೃತಿಯ ಒಂದು ಪ್ರಾಚೀನವಾದಂಥದ್ದು. ಋಷಿ ಮುನಿಗಳು ಇದನ್ನ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಮ್ಮಲ್ಲಿ ಒಂದು ಗಾದೆ ಇದೆ, ಊಟ ಬಲ್ಲವರಿಗೆ ರೋಗ ಇಲ್ಲ, ಮಾತು ಬಲ್ಲವರಿಗೆ ಜಗಳ ಇಲ್ಲ ಅಂತೇಳಿ ಒಂದು ಗಾದೆ ಇದೆ. ಅದರ ಅರ್ಥ, ಯಾರು ನಮ್ಮ ಆಹಾರ ಪದ್ಧತಿ ಒಳ್ಳೆ ಪದ್ಧತಿಯನ್ನ ಇಟ್ಕೊಂಡಿರ್ತಾರೆ, ನಮಗೆ ಬೇಕಾದಂತ ಆರೋಗ್ಯಕ್ಕೆ ಬೇಕಾದಂತ ಆಹಾರವನ್ನ ಸೇವನೆ ಮಾಡ್ತಾರೆ, ಒಳ್ಳೆ ಮಾತುಗಳನ್ನು ಆಡ್ತಕ್ಕಂಥದ್ದನ್ನ ಕಲಿತಕ್ಕಂಥದ್ದು, ಇನ್ನೊಬ್ಬರಿಗೆ ನೋವಾಗದಂತೆ ಮಾತನಾಡ್ತಕ್ಕಂಥದ್ದು, ಇವು ನಾವು ರೂಢಿಸ್ಕೊಂಡ್ರೆ, ಅಭ್ಯಾಸ ಮಾಡ್ಕೊಂಡ್ರೆ ರೋಗನೂ ಬರೋದಿಲ್ಲ, ನಮ್ಮಲ್ಲಿ ಜಗಳನೂ ಕೂಡ ಇರಲಿಕ್ಕೆ ಸಾಧ್ಯ ಆಗಲ್ಲ, ಕಲಹಗಳು ಇರಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಈಗ ಅದನ್ನ ಬದಲಾವಣೆ ಸ್ವಲ್ಪ ಮಾಡ್ಕೊಂಡು ಹೇಳ್ಬೋದು. ಯೋಗ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿದ್ರು ಕೂಡ ಅದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೂಡ ಇತ್ತೀಚೆಗೆ ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ ಕಳೆದ 2 ವರ್ಷಗಳಿಂದ. ಅಫ್ಕೋರ್ಸ್ ಪ್ರತಿದಿನ ರೆಗ್ಯುಲರ್ ಆಗಿ ಮಾಡಕ್ಕಾಯ್ತಾ ಇಲ್ಲ, ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿರುವಾಗೆಲ್ಲ ಮಾಡ್ತಾ ಇರ್ತೀನಿ.
ನನಗೂ ಒಬ್ಬರು ಯೋಗ ಗುರುಗಳು ಬಂದು ನಾನು ಬೆಂಗಳೂರಿನಲ್ಲಿರುವಾಗ ಯೋಗ ಹೇಳ್ಕೊಡ್ತಾರೆ. ಅದರಿಂದ ನಾನು ನನ್ನ ಅನುಭವದಲ್ಲಿ ಅನೇಕ ಬದಲಾವಣೆಗಳನ್ನು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನಾನು ಕಂಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಚಿಕ್ಕ ವಯಸ್ಸಿನಿಂದ ಯೋಗಾಭ್ಯಾಸವನ್ನ ಮಾಡ್ತಕ್ಕಂಥದನ್ನ ಕಲಿತು ಪ್ರಾರಂಭ ಮಾಡಿದ್ರೆ, ಅದು ದಿನನಿತ್ಯ ಮಾಡಿದ್ರೆ, ದಿನದಲ್ಲಿ 24 ಗಂಟೆಗಳಿದಾವೆ. 1 ಗಂಟೆಯನ್ನ ಯೋಗಾಭ್ಯಾಸಕ್ಕೆ ಮುಡುಪಾಗಿಟ್ರೆ ಬಹುಶಃ ಇಡೀ ದಿನ ಇನ್ನ 23 ಗಂಟೆಗಳು ಲವಲವಿಕೆಯಿಂದ, ಉತ್ಸಾಹದಿಂದ, ಉಲ್ಲಾಸದಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಪ್ರತಿಯೊಬ್ಬರು ಕೂಡ ಆರೋಗ್ಯದ ದೃಷ್ಟಿಯಿಂದ, ಮಾನಸಿಕ ಸಮತೋಲನದ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆಯುಷ್ ಇಲಾಖೆಯು ಮೂಲಕ ಸರ್ಕಾರ, ಪ್ರಾಥಮಿಕ ಶಿಕ್ಷಣ ಇಲಾಖೆಯ ಮೂಲಕ, ಉನ್ನತ ಶಿಕ್ಷಣ ಇಲಾಖೆಯ ಮೂಲಕ ಇದನ್ನ ಯೋಗ ಅಭ್ಯಾಸವನ್ನ ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು. ನನಗೆ ಶಾಲೆಗಳಲ್ಲಿ ಹಂತವಾಗಿ ಕಡ್ಡಾಯವಾಗಿ ಯೋಗ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ. ಯಾಕಂದ್ರೆ ಯೋಗ ಹೇಳ್ಕೊಡ್ತಕ್ಕಂಥ ಗುರುಗಳು ಕೂಡ ಬೇಕಾಗ್ತಾರೆ. ಅದು ಇಲ್ದೇನೆ, ಗುರುಗಳಿಲ್ದೇನೆ ಯೋಗಾಭ್ಯಾಸ ಮಾಡಬಾರದು. ಯಾಕಂದ್ರೆ ಇದು ವೈಜ್ಞಾನಿಕವಾಗಿ ಯೋಗಾಭ್ಯಾಸವನ್ನ ಮಾಡಬೇಕಾಗ್ತದೆ. ಆ ಕಾರಣದಿಂದ ಗುರುಗಳಿಂದ ಯೋಗವನ್ನ ಏಳಿಸ್ಕೊಂಡು ಆಮೇಲೆ ನೀವು ಯೋಗ ಮಾಡೋದ್ರಲ್ಲಿ ಚೆನ್ನಾಗಿ ಕಲ್ತ್ಕೊಂಡ ಮೇಲೆ ನೀವೇ ಸ್ವತಃ ಯೋಗವನ್ನ ಮಾಡತಕ್ಕಂಥದನ್ನ ಮಾಡಬೇಕಾಗ್ತದೆ. ಅದರಿಂದ ಕಲಿಯೋದಕ್ಕಿಂತ ಮುಂಚಿತವಾಗಿ ಯೋಗ ಗುರುಗಳಿಂದ ಕಲಿತಕ್ಕಂಥದ್ದು ಬಹಳ ಒಳ್ಳೆಯದು. ಆಗಿಲ್ದೇನೆ ನಾವೇ ಟಿವಿನಲ್ಲಿ ಬರ್ತದೆ ಅಂತ ನೋಡ್ಕೊಂಡು ಮಾಡೋದು ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೊಸ ಯೋಗ ಗುರುಗಳು ಒಪ್ಕೊಳ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಿಂದ ನಾವು ಯೋಗ ಟೀಚರ್ಗಳಿಂದ ಯೋಗ ಕಲ್ತ್ಕೊಂಡು ದಿನನಿತ್ಯ ಮಾಡಿದ್ರೆ ನಿಮಗೆ ಅನೇಕ ಸಮಸ್ಯೆಗಳಿಂದ ದೂರ ಇರಲಿಕ್ಕೆ ಸಾಧ್ಯ ಆಗ್ತದೆ. ಈ ಮಧುಮೇಹ ಡಯಾಬಿಟಿಕ್ ಇರ್ತಕ್ಕಂಥವ್ರು ಈಗಂತೂ ಅದೊಂದು ದೊಡ್ಡ ರೋಗ ಆಗ್ಬಿಟ್ಟಿದೆ ಎಲ್ರಿಗೂ. ಮಧುಮೇಹವನ್ನ ನಾವು ನಿಯಂತ್ರಣದಲ್ಲಿಡಬೇಕು ಅಂತಂದ್ರೆ ಯೋಗ ಅತ್ಯಂತ ಅವಶ್ಯ. ನನಗೂ ಮಧುಮೇಹ ಇದೆ. ಯೋಗ ಪ್ರಾರಂಭ ಮಾಡಿದ ಮೇಲೆ ಯೋಗವನ್ನ ನಿರಂತರವಾಗಿ ಮಾಡಿದ್ರೆ ಯೋಗ ನಿಯಂತ್ರಣದಲ್ಲಿರುತ್ತದೆ. ಇಲ್ಲದೆ ಹೋದ್ರೆ ಮಧುಮೇಹ ನಮ್ಮನ್ನ ನಿಯಂತ್ರಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತದೆ. ಅನೇಕ ರೋಗಗಳಿಗೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದ್ರಿಂದ ದೈಹಿಕ ಮಾನಸಿಕ ಸಮತೋಲನವನ್ನು ನಾವು ಯಾವಾಗಲೂ ಇಟ್ಟುಕೊಳ್ಬೇಕಾದ್ರೆ, ಆರೋಗ್ಯವಂತರಾಗಿರ್ಬೇಕಾದ್ರೆ ಯೋಗ ಅತ್ಯಂತ ಅವಶ್ಯ. ಇದು ನಮ್ಮದು. ಆದರೆ ಇದು ಯಾವುದೇ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಯಾವುದೇ ವಯಸ್ಸಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಎಲ್ಲ ಧರ್ಮದವರು ಮಾಡ್ತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ. ಎಲ್ಲರಿಗೂ ಆರೋಗ್ಯ ಬೇಕಾಗಿದೆ, ಎಲ್ಲ ಧರ್ಮದವ್ರಿಗೂ ಆರೋಗ್ಯ ಬೇಕಾಗಿದೆ, ಎಲ್ಲ ವಯಸ್ಸಿನವ್ರಿಗೂ ಆರೋಗ್ಯ ಬೇಕಾಗಿದೆ. ಆದರೆ ಚಿಕ್ಕ ವಯಸ್ಸಿನಿಂದ ಅಬಾಲವೃದ್ಧರೆಲ್ಲರೂ ಕೂಡ ಯೋಗವನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ನಾನು ಕೇಳ್ತಾ ಇದ್ದೆ, ಈಗ ಅಲ್ಲಿ ರಾಜ್ಕುಮಾರ್ ಅವರಿಗೆ ಯೋಗ ಹೇಳ್ಕೊಡ್ತಿದ್ದಂತ ಗುರುಗಳು ನಾಯ್ಕರ್ ಇಲ್ಲೇ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯೋಗ ಹೇಳ್ಕೊಡ್ತಾ ಇದ್ರು. ಇವರು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರು,
DIG ಆಗಿದ್ದಂಥವ್ರು. ಈಗಲೂ 84 ವರ್ಷ ಆಗಿದೆ ನೋಡಿ, ಈಗಲೂ ಬಹಳ ಗಟ್ಟಿಮುಟ್ಟಾಗಿದ್ದಾರೆ, ಈಗಲೂ ಯೋಗ ಅಭ್ಯಾಸ ಮಾಡ್ತಾ ಇದ್ದಾರೆ. ಅದರಿಂದ ಯೋಗ ಅಭ್ಯಾಸಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ, ಎಲ್ಲ ಅಬಾಲವೃದ್ಧರೆಲ್ಲರೂ ಕೂಡ ಮಾಡಬಹುದು. ಈಗ ನನಗೆ 68 ವರ್ಷ, ಈಗ ನಾನು ಈಗ ಸುಲಭವಾಗಿ ಯೋಗ ಅಭ್ಯಾಸಗಳನ್ನು ಮಾಡ್ತಾ ಇದ್ದೇನೆ. ಅದರಿಂದ ವಯಸ್ಸು ಅಡ್ಡಿ ಬರೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಕರ್ನಾಟಕ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಎಲ್ಲ ನೆರವನ್ನ ಸಹಕಾರವನ್ನ ನೀಡಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಸರ್ಕಾರ ಸಂಪೂರ್ಣವಾಗಿ ಈ ಯೋಗ ಅಭ್ಯಾಸ ಮಾಡಿಸ್ತಕ್ಕಂಥ, ಅದಕ್ಕೆ ಉತ್ತೇಜನ ಕೊಡ್ತಕ್ಕಂಥ, ಅದಕ್ಕೆ ಸಹಕಾರ ಕೊಡ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕರ್ನಾಟಕ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಿಮ್ಮೆಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶ್ವ ಯೋಗ ದಿನಾಚರಣೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದಿದೆ. ಬಾಲಿವುಡ್ ನಟಿ ಬಿಪಾಶಾ ಬಸು ಸೇರಿದಂತೆ ಅನೇಕರು ಯೋಗಾಭ್ಯಾಸ ಮಾಡ್ತಿದ್ದಾರೆ. ಅದರ ನೇರ ಪ್ರಸಾರ ನೋಡ್ತಿದ್ದೀವಿ. जैसे निश्वास है वैसे ही देखने के लिए कोशिश कीजिए. ನಿಮ್ಮ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಹೋಗಿ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಶಮೆ ದಮೆ ಶಾಂತಿ ಸೈರನೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನ ಮಲ್ಲಿಕಾರ್ಜುನ. Slowly observe your breath as it is. Do not interpret with your breath. Inhale slowly, gently, evenly and smoothly. Exhale loudly, calmly, peacefully. Let all the toxins, carbon dioxide go out. Let all the hatredness, enmity, let go out. Exhale it. Inhale love, light, divinity. Just observe your breath. श्वास, जब तक है श्वास तब तक है जान. As long as you breathe, it means you are in the life. The moment breath leaves the body, we are no more. Just observe your breath. Breath is not either in the past or in the future. It's moment in time. Slowly bring your mind attention to the tip of the nose. Feel the flow and breath in your nostrils. Now, maintaining the same awareness of breath. Now take a deep inhalation. Chant 3 times Om together me. ಎಲ್ಲರೂ ಏಕಾಲಕ್ಕೆ ಓಂಕಾರ ಹೇಳೋಣ. ಆಳ ಉಸಿರು ತೆಗೆದುಕೊಳ್ಳಿ. ನನ್ನ ಜೊತೆಗೆ ಹೇಳಿ ಎಲ್ಲರೂ. ಓಂಕಾರದ ಜೇಂಕಾರ ಉತ್ಪತ್ತಿಯಾಗಲಿ. ಆಳ ಉಸಿರು ತೆಗೆದುಕೊಳ್ಳಿ. ಓ again. Oh, one more time. नाव ಹೇಳ್ದಂಗೆ ಹೇಳಿ. जैसे मैं कहूंगा वैसे दोहराइए. सर्वे जना सुखिनो भवन्तु.
सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः Now gently bring your palms in front of your heart center. निदान कईगल हृदय स्थान तेजुಕೊಂಡು ಬನ್ನಿ अपने हथेली को छाती पर लाइए. Now gently rub your palms. कईगल निदान उस्ता होगी. Make your palms warm and warm. ಕೈಗಳು ಉಸ್ತಾ ಹೋಗಿ. Now slowly place your palms on your eyes. ಕಂಗಳ ಮೇಲೆ ಇಟ್ಟುಕೊಳ್ಳಿ ಹಸ್ತಗಳನ್ನ. ಆ ಬಿಸಿಯಾದ ತಂಗ ಗಾಳಿ ನಿಮ್ಮ ಕಣ್ಣುಗಳಿಗೆ ಮೂಲಕ ಕಣ್ಣಿನಲ್ಲಿ ಕಾಂತಿ ಬರ್ತಾ ಇದೆ. ಕಣ್ಣಲ್ಲಿ ಒಂದು ಹೊಸ ದೃಷ್ಟಿ ಬರ್ತಾ ಇದೆ. ಯು ವಿಲ್ ಗೆಟ್ ನ್ಯೂ ವಿಷನ್. ನಾವು ಸ್ಲೋಲಿ ಟೇಕ್ ಯುವರ್ ಪಾಮ್ಸ್ ಅವೇ ಫ್ರಮ್ ಯುವರ್ ಐಸ್. ಕೈಗಳನ್ನ ಮುಂದೆ ಇಟ್ಕೊಳ್ಳಿ. ಇನ್ನೊಂದ್ಸಲ ಕೈಗಳನ್ನು ಉಜ್ಕೊಳ್ಳಿ. ಜೆಂಟ್ಲಿ ರಬ್ ಯುವರ್ ಪಾಮ್ಸ್. ಜೆಂಟ್ಲಿ ಮಸಾಜ್ ಆಲ್ ಯುವರ್ ಫೇಶಿಯಲ್ ಮಸಲ್ಸ್. ಇಫ್ ಯು ಪ್ರಾಕ್ಟಿಸ್ ಎವ್ರಿ ಡೇ you no need to apply any cream. ಕೈಗಳನ್ನ ಉಜ್ಕೊತಾ ಹೋಗಿ ಇನ್ನೊಂದ್ಸಲ. ಹಾ, ಇವಾಗ ಸಿಂಪಲ್ ಆಗಿರುವಂತಹ ಒಂದು ಪ್ರಾಣಾಯಾಮ ಹೇಳ್ಕೊಡ್ತೀನಿ. ನಾಡಿ ಶೋಧನ. ಈ ತರ ಎಲ್ಲರೂ ಮಾಡಿ. ವಿನ್, ವಿಕ್ಟರಿ. ಪ್ರತಿಯೊಬ್ಬರು ಗೆಲ್ಲಬೇಕು. ಈ ತರ ಮಾಡಿ ನೋಡೋಣ. ಎಲ್ಲರೂ ಎರಡು ಕೈಗಳು ಮಾಡಿ ಮುಖ್ಯಮಂತ್ರಿಗಳೇ. ಹಾ, ಎಸ್, ಪ್ರತಿಯೊಬ್ಬರು ಗೆಲ್ಲಬೇಕು. ಜೀವನದಲ್ಲಿ ನಾವೊಬ್ಬರೇ ಗೆಲ್ಲೋದಲ್ಲ, ಎವ್ರಿವನ್, ಪ್ರತಿಯೊಬ್ಬರು ಗೆಲ್ಲಬೇಕು. ಹಾ, ಒಂದ್ ಕೈ ಎಡಗೈನ ಕೆಳ ತೆಗೆದುಕೊಳ್ಳಿ, ಬಲಗೈನ ಈ ತರ ಮಾಡ್ಕೊಳ್ಳಿ. ದಿಸ್ ಮುದ್ರಾ. This is called Vishnu Mudra. Bend your index finger and middle finger. Just bring touch to the thumb. ನಿಧಾನವಾಗಿ ಕೈ ಮೂಗಿನ ಅಕ್ಕಪಕ್ಕ ಇಟ್ಕೊಳ್ಳಿ. Close your left nostril. Now slowly exhale from your right nostril. Slowly, deeply. Please close your eyes. Again inhale with right nostril, then close your right nostril, open your left nostril, then exhale from your left nostril. Again slowly inhale from your left nostril, deeply fill your chest. Let inhale more and more oxygen. The exhale more and more carbon dioxide. Again exhale from your right nostril. Repeat it 3 times. Exhale slowly, smoothly, evenly and gently. No jerk between 2 breaths. Repeat it. Keep gentle smile on your face. No stress. This is called Nadi Shodhana. It purifies all 72,000 nadis. It is called channel purification. Repeat it. Now slowly take your palms down. Now slowly ಕೈಗಳನ್ನ ಕೆಳ ತೆಗೆದುಕೊಳ್ಳಿ. Now next I will show you. ಫಸ್ಟ್ ನೀವೇನ್ ಮಾಡಬೇಕು, ಈ ಹೆಬ್ಬೆಳಿದವಲ್ಲ ಕಿವಿಯನ್ನು ಮುಚ್ಕೋಬೇಕು. ಇವಾಗಲ್ಲ, ಮುಂದೆ ಹೇಳೋದು ಕೇಳಂಗಿಲ್ಲ. ಓಕೆ, ಜಸ್ಟ್ ಹೀಗೆ ಮುಚ್ಕೋಬೇಕು. ಜೆಂಟ್ಲಿ ಕ್ಲೋಸ್ ಯುವರ್ ears with your thumbs, then slowly close your eyes like this. Yes. Now make a humming sound.
Relax. Slowly bring your palms down. This is called Brahmari Pranayama. It relaxes, it calms your brain. Once you start practicing, you don't want to leave it. You see, ಮುಖ್ಯಮಂತ್ರಿ ಇದ್ರ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ತಮ್ಮೊಳಗೆ ತಾವು ಲೀನ ಆಗಿಬಿಟ್ರು. ಅಂದ್ರೆ ಅಷ್ಟೊಂದು ಕೂಲ್ನೆಸ್, ಅಷ್ಟೊಂದು ಕಾಮ್ನೆಸ್ ಈ ಪ್ರಾಣಾಯಾಮ ಕೊಡ್ತದೆ. ಇದರಿಂದ ಇಷ್ಟೊಂದು ಒತ್ತಡ ಮಧ್ಯದಲ್ಲಿ ಈ ಪ್ರಾಣಾಯಾಮ ಮಾಡೋದ್ರಿಂದ ಈ ದೇಶದ ದೊಡ್ಡ ಶಕ್ತಿ ಅಂತಂದ್ರೆ ಯೋಗ. ಯೋಗ ಇದುವೇ ಯೋಗ. ಯೋಗ ಕಾಶ್ಮೀರ ಎನ್ನ ಶಿರ, ಹಿಮಾಲಯದ ಶ್ರೇಣಿಗಳ ಎನ್ನ ಬಾವುಗಳು, ವಿಂಧ್ಯ ಎನ್ನ ಕಟಿ, ಕನ್ಯಾಕುಮಾರಿ ಎನ್ನ ಪಾದಯುಗ್ಮ, ನಾನ್ ಅಡಿ ಇಡಲು ಭಾರತವೆಡಿಟ್ಟಂತೆ. ಇದೇ ಯೋಗ, ಇದೇ ಭಾರತ, ವಿಶ್ವ ಭಾರತ, ವಿಶ್ವಗುರು ಆಗಿರುತ್ತೆ. ಅಪ್ರಿಶಿಯೇಟ್ ಮಾಡಬೇಕು. ಈ ದೇಶದ ಪ್ರಧಾನಮಂತ್ರಿಗಳ ಪ್ರಯತ್ನದಿಂದ ಇವತ್ತು ಇಡೀ ಜಗತ್ತು 196 ದೇಶಗಳು. ಅದಕ್ಕೆ ನಾವೆಲ್ಲರೂ ಈಗ ವಿಪಾಸ್ ಅವರಿದ್ದಾರೆ, ಎಲ್ಲರೂ ಒಂದ್ಸಲ ಐ ಹೇಳೋಣವೇ? ಎಷ್ಟು ಜನ ಹೇಳ್ಬೇಕು? ಕೈ ಎತ್ತಿ ಐ ಹೇಳೋಣ. ಓಕೆ, ಆರ್ ಯು ರೆಡಿ? ಆಲ್ ದ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಹಿಯರ್. ಒನ್ ಮೋರ್ ಟೈಮ್. ವಿಲ್ I will. Okay. With action. With action. A E E U U A A A A I O O Oh! One more time. Are you all ready? ನೋಡಿ, ಈ ಆನಂದ ABCD ಹೇಳೋದ್ರಲ್ಲಿ ಇಲ್ಲ, ಕನ್ನಡದಲ್ಲಿ ಬಹಳ ಆನಂದ ಇದೆ. ಇನ್ನೊಂದ್ಸಲ ಚ ಚ ಚ ಚ ಚ ಚ ಸಿ ಸಿ ಸು Su, su, che, che, make action, che, chow, chow, chum, cha. I'm learning Kannada alphabet. Okay. Now, Bipasha Basu want to do some postures. Please come front. 5 minutes. In 5 minutes we'll finish. Okay. ಇದನ್ನು ಕೂಡ ನೀವು ಫಾಲೋ ಮಾಡಬಹುದು. ಈಗ ನಿಮ್ಮ ಮುಂದೆ ನೋಡ್ತಿದ್ರೆ ಬಿಪಾಶಾ ಬಾಸು ಅವರು ಕೂಡ ಮಾಡ್ತಿದ್ದಾರೆ. Please stand up. ನೋಡಿ, ಹೋದ ವರ್ಷ ಶಿಲ್ಪಾ ಶೆಟ್ಟಿ ಅವರು ಬಂದಿತ್ತು. ಇವರು ಕರೆದ ಉದ್ದೇಶ, ನಿನ್ನೆ ನಮ್ಮದು ಯೋಗರತ್ನ ಅವಾರ್ಡ್ಸ್ ಅಂತಿತ್ತು, ಅದಕ್ಕೆ ನಮ್ಮ ಸನ್ಮಾನ್ಯ ಸದಾನಗೌಡರು ಬಂದಿದ್ರು. ದೇಶದ ಎಲ್ಲ ಭಾಗದಿಂದ ಬೇರೆ ಬೇರೆ ರಂಗದಲ್ಲಿರುವಂತಹ ಯೋಗಗಳನ್ನ ನಾವು ಕರೆಸಿದ್ದೀವಿ, ಅವ್ರಿಗೆ ಸನ್ಮಾನ ಮಾಡಿದ್ರು, ಅದಕ್ಕೆ ಇವರು ಬಂದಿದ್ರು. ಇವತ್ತು ಬರೀ ಫಿಟ್ನೆಸ್ ಅಂತಂದ್ರೆ 6 ಪ್ಯಾಕ್, ಎಲ್ಲಿ ತನ ನಿಮ್ಮಲ್ಲಿ ಸಿಗರೆಟ್ ಪ್ಯಾಕ್ ಇರುತ್ತೆ ಅಲ್ಲಿ ತನ 6 ಪ್ಯಾಕ್ ಬರೋದಿಲ್ಲ. ಅದಕ್ಕೆ ನಾವು ಜಸ್ಟ್ ಈಗ ಎಸ್, ದಿಸ್ ಇಸ್ ಕಾಲ್ಡ್ ಟ್ರಯಾಂಗಲ್ ಪೋಸ್ಚರ್. ಸ್ಟ್ಯಾಂಡ್ ಅಪ್, ಟರ್ನ್ ಯುವರ್ ರೈಟ್ ಫುಟ್, ಲೆಫ್ಟ್ ಸೈಡ್, raise your arms at shoulder level, slowly exhale, go down, catch your left ankle, look up, try to touch your right fingertips to the sky, look up, look the sky, breathe in, breathe out, inhale and exhale, again inhale, come up. Now change it, left foot, left side. Now slowly lean towards your left side, right side. Look up, मेल नोड़ी, ऊपर देखिए, श्वास लीजिए और श्वास छोड़िए. Look up, inhale, come up. Now slowly join. Again,
Jump. Now slowly turn your right foot right side, left foot left side, like this. Like this, not like this. You even also, yes. This is called which asana? Hanumanasana. Look at me. Exhale. Woo! ಹೆಂಗ್ ಮಾಡಿ ಖುಷಿಯಾಗಿರ್ರಿ. Celebrate. Inhale, come up. Again, exhale, go down. Make like this, Hanuman. Inhale, exhale, come up. Repeat it. Relax. Now, feet parallel, little bit. Inhale, raise your arms. Stretch it. Interlock your fingers. Inhale, stretch your arms. Turn your palms over space. Slowly stand on your toes. Stretch it. Look up. Stretch your whole body. From the tip of the toes to the fingertips. Relax. Now release your hands. Now slowly bend your knees. Come to this posture. This is called chair pose. Utkatasana. If you want to be a chairman, practice this asana. You will get chairman. You will be a chairman. Chair plus man equal to chairman. ಇದು 5 ವರ್ಷ ಅಲ್ಲ, ಎಷ್ಟು ವರ್ಷ ಬೇಕಾದ್ರೂ ಮಾಡಬಹುದು. ಇದನ್ನ ಯಾರು ಇದು ಕಾಂಪಿಟೇಟರ್ ಇರೋದಿಲ್ಲ. ಇದನ್ನ ಯಾರು ಕುರ್ಚಿನ ಕಸ್ಕೊಳ್ಳೋದಿಲ್ಲ. ಅಗೇನ್ ರಿಪೀಟ್ ಇಟ್. ಇದು ಬಹಳ ಸ್ಟೆಮಿನಾ ಕೊಡ್ತದೆ. ನೀವು ಎಕ್ಸರ್ಸೈಸ್ ಬಿಲ್ಡ್ಸ್ ದ ಮಸಲ್ಸ್, ಯೋಗ ಬಿಲ್ಡ್ಸ್ ದ ಮೈಂಡ್. ನಾವು ದೇಹವನ್ನ ಬಿಲ್ಡ್ ಮಾಡೋದಲ್ಲ, ಮೈಂಡ್ ಅನ್ನು ಬಿಲ್ಡ್ ಮಾಡೋದು. ನಾವು ಸ್ಲೋಲಿ ಸ್ಟ್ರೆಚ್ ಇಟ್. ಗ್ಯಾಸ್ ಬಿಡ್ಲಿಕ್ಕೆ ಹೋಗ್ಬೇಡಿ, ಶ್ವಾಸ ಹೊರಗೆ ಹಾಕಿ. ಡೋಂಟ್ ಎಕ್ಸೇಲ್ ಯುವರ್ ಗ್ಯಾಸಸ್. ರಿಲೀಸ್ ಯುವರ್ ಟೆನ್ಷನ್. ಕೀಪ್ ಸ್ಮೈಲಿಂಗ್. ಸದಾಕಾಲ ಹಸಿರು ಉಸಿರು ಒಂದೇ ಇರಬೇಕು. ಅದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಕಡೆ ಹಚ್ಚ ಹಸಿರನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ತರ? ಎಸ್, ಐ ಆಮ್ ಆಸ್ಕಿಂಗ್ ಮಿಸ್ಟರ್ ಅನಂತ್ ಕುಮಾರ್ ಜಿ ಅಂಡ್ ಸದಾನಂದ ಗೌಡ್ ಜಿ, ಪ್ಲೀಸ್ ಕಮ್ ಅಪ್. ಪ್ಲೀಸ್ ಕಮ್, ಗೆಟ್ ಅಪ್. ಮುಖ್ಯಮಂತ್ರಿಗಳು ಹಾಗೆ ಇರಲಿ, ಅವ್ರು ವೀಕ್ಷಣವಾಗಿರಲಿ. ನಮ್ಮ ಯುಟಿ ಖಾದರ್ ಪ್ಲೀಸ್ ಜಾಯ್ನ್ ಅಸ್. ಒಂದೇ ನಿಮಿಷ. ನಮ್ಮ ಎಲ್ಲರೂ ಜಾಯ್ನ್ ಆಗಿ. ಡಿ ಕೆ ಶಿವಕುಮಾರ್ ಬನ್ನಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನೋ ಟಫ್, ಓನ್ಲಿ ಫಿಟ್. ಈ ಕಡೆ ಬನ್ನಿ. ಎಸ್, ಓಕೆ, ಕಮ್ ಆನ್. ಎಸ್, ಓಕೆ, ಸಿಂಪಲ್ ಜಾಗಿಂಗ್ ಫಸ್ಟ್. ಕಮ್ ಆನ್, ಜಾಗಿಂಗ್. ಎಸ್, ಮ್ಯೂಸಿಕ್ ಪ್ಲೀಸ್. ಎಸ್, ಸಿಂಪಲ್ ಆಗಿ ಹೇಗೆ? ಕಮ್ ಆನ್, ಡೂ ಯುವರ್ ಓನ್ ಕೆಪಾಸಿಟಿ, ಅದರ್ವೈಸ್ ಯು ವಿಲ್ ನೆವರ್ ಗೆಟ್ ಅಪ್ ಮೋರ್ ಟುಮಾರೋ. ಡೂ ಯುವರ್ ಓನ್ ಕೆಪಾಸಿಟಿ. ಎಲ್ರೂ ಮಾಡ್ಬೇಕು, ಯಾರು ನಿಂತ್ಕೊಳ್ಳೋಂಗಿಲ್ಲ. Come on audience, that's the spirit. Lovely energy, good going guys, super. Come on. Yes, hing. Hey. Loosen your all joints. Relax. Place your left arm on the chest, right arm on the stomach. Observe your breath. Yes. ಅತ್ಯಂತ ಪವರ್ಫುಲ್ ಮಿನಿಸ್ಟರ್. ನಮ್ಮ ಪವರ್ ನಿಜವಾದ ಪವರ್ ಸ್ಟಾರ್ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಇದೇ ಹುಮ್ಮಸ್ಸು. ಕೆಲವೇ ಉತ್ತಮವಾದ ಪೋಸ್ಟ್ ಎಲ್ಲ ಹೋಗ್ತಾ ಇದ್ದಾರೆ. ಕನ್ನಡ ಕೀರ್ತಿಯನ್ನು ರಾಷ್ಟ್ರಾದ್ಯಂತ ಮೂಡಿಸ್ತಾ ಇದ್ದಾರೆ. ಕ್ಲೋಸ್ ಯುವರ್ ಐಸ್, ಜಸ್ಟ್ ಅಬ್ಸರ್ವ್ ಯುವರ್ ಬ್ರೆತ್. ನಿಮಗೆ ಚೆಸ್ಟ್ ಮೂವ್ ಆಗ್ತಾ ಇದ್ರೆ ಇದರ ಅರ್ಥ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇಫ್ ಯುವರ್ ಚೆಸ್ಟ್ ಇಸ್ ಮೂವಿಂಗ್, ಇಟ್ ಮೀನ್ಸ್ ಸಮಥಿಂಗ್ ಇಸ್ ಪ್ರಾಬ್ಲಮ್. ಲೆಟ್ ಯುವರ್ ಸ್ಟಮಕ್ ಮೂವ್ಸ್. ಯಾಕಂದ್ರೆ ಇನ್ಹೇಲ್ ಮಾಡಿದಾಗ ಏರು ಶ್ವಾಸಕೋಶ ಹೋಗುತ್ತೆ. ಅವಾಗ ಶ್ವಾಸಕೋಶ ಅಂತ ಡಯಾಫ್ರಮ್ ಇದೆಲ್ಲ ಕೆಳಗಡೆ ಮೂವ್ ಆಗುತ್ತೆ, ಅವಾಗ ಹೊಟ್ಟೆ ಮುಂದೆ ಬರ್ತದೆ. ಓಕೆ, ರೇಸ್ ಆರ್ಮ್ಸ್ ಅಪ್.
We'll do Bastrika. It's a kind of pranayama. It invokes the fire. You will never get digestive problem. So your stomach, epigastrum, liver, small intestine, large intestine will get strengthened and strengthened. Okay? Just follow me. ಆಡಿಯನ್ಸ್ ಇಂದ ಸೌಂಡೇ ಬರ್ತಾ ಇಲ್ಲ, ಗುರುಗಳ ಸೌಂಡ್ ಮಾಡ್ತಿದಾರೆ, ಅದು ಬರಬೇಕು. ಎಸ್, Do it. Relax. Relax. Just observe your breath. Just observe your. ಇವತ್ತು ವಿಶೇಷವಾಗಿ ಇನ್ನೊಬ್ರು ಹಾಲಿವುಡ್ ನ ಆಕ್ಟರ್ಸ್ ಹೆನ್ರಿಟ್, she came from all over the London. Have a big claps to her. ಇಡೀ ಜಗತ್ತು ಇಲ್ಲಿದೆ, ಇಡೀ ಜಗತ್ತು ಇಲ್ಲಿದೆ. ಇದೊಂದು ಯೋಗ. Close your left nostril, take your right arm up. Right arm up. Change it. Relax. Slowly lie on your stomach. Yes, it's okay. Nothing will happen to you. Come little this side. You come this side. ADG ಸಾಹೇಬ್ರೆ ಈ ಕಡೆ ಬನ್ನಿ. ನೋಡಿ ಎಷ್ಟೊಂದು ಕ್ರಿಯಾಶೀಲ ಇದ್ದಾರೆ, ಅದು ಹುಮ್ಮಸ್ಸು. ಈ ವಯಸ್ಸಲ್ಲಿ ಹುಮ್ಮಸ್ಸು ಬರಬೇಕು. ಸ್ಲೋಲಿ ಗೋ ಡೌನ್, ಟಚ್ ಯುವರ್ ಫೋರ್ ಹೆಡ್ ಟು ದಿ ಗ್ರೌಂಡ್. ಈ ಮಾತೆ, ಈ ಭೂತಾಯಿ ನಮ್ಮ ದೇವರು. Inhale slowly, lift your head, lift your chest, press your palms down, look up, look up. Bhujangasana. Bhujangasana. ಯಾರು ನಿಂತ್ಕೊಂಡು ಮಾಡಬೇಡಿ, ದಯವಿಟ್ಟು ಗುರುಗಳು ತೋರಿಸ್ಕೊಟ್ಟಂಗೆ ಭುಜಂಗಾಸನ. ಆನ್ ದ ಗ್ರೌಂಡ್ ಪ್ಲೀಸ್. Now all the news channels are live. It's a live telecast. Everyone should do it. ಎಲ್ರು ಆನ್ ದ ಗ್ರೌಂಡ್. Slowly calm down. Repeat it. Inhale again one more time. Now slowly come down. Come to the Vajrasana. Vajrasana. ಸಿಟ್ಟಿಂಗ್ ಪೋಸ್ಚರ್ ವಜ್ರಾಸನ. Vajrasana. ಥಂಡರ್ಬೋಲ್ಟ್ ಪೋಸ್ಚರ್. ನಮ್ಮ ಶರೀರದಲ್ಲಿ 72,000 ನಾಡಿಗಳಿದಾವೆ. ಅದರಲ್ಲಿ 2 ಪ್ರಮುಖ ನಾಡಿಗಳು ವಜ್ರ ನಾಡಿಗಳು. ಅವು ನಮ್ಮ ನಿತ್ತಮದ ಕೆಳಗಡೆ ಇರ್ತವೆ. ಇಟ್ ಆಕ್ಟಿವೇಟ್ಸ್ ಯುವರ್ ವಜ್ರ ನಾಡಿ. ಇದರಲ್ಲಿ ಇಟ್ಸ್ ಕಾಲ್ಡ್ ಇನ್ physiology, it's called vagus nerve, which is directly control your heartbeat and blood pressure. If you sit every day at least 5 minutes, you will never get high BP. Okay? Please, all the media people, please help us. Okay? Stand up. We'll do Surya Namaskara. Are you ready? Are you ready? Yes. Come to the first posture. Okay, first one, Pranamasana. Inhale, come up. Inhale, raise your arms. Lean a little bit back. Look at the sky. Urdhvastasana. Slowly bend forward. Slowly take your palms on the ground. Try to touch your forehead to the knee. Now slowly take your right leg back. This is called right leg back. Look up. This is called horse posture. Asva Sanchalanasana. You will get power like a horse. वो खाने से पावर नहीं आता, ये करने से पावर आता है. Palms, press your palms. Now slowly take your left foot back. Stand on your toes and palms. Press it. Look front. This is called Dandasana. Now slowly bring your knees to the ground. Now slowly go to the Ashtanga Namaskara. Chest, chin to the ground. Chin, chest, knees and fingertip, tip of the toes. Inhale, slowly come up. Bhujangasana. Then slowly go down, go back.
Try to touch your heel to the ground. This is called mountain pose. Exhale. Try to touch your head to the ground. Do not lift your heel. Now slowly take your right leg front. Right leg front. Again slowly take your left foot front. Try to touch your forehead to the knees. Padastasana. Inhale. Look up. Exhale, slowly come to the join your palms, heart center. It's a half round. We'll conclude this with another half round. Okay? Again, come to the center. Inhale. Look up. See this cloud. Exhale. Exhale. Aha. ಏನು ಆನಂದ ಆಗ್ತಾ ಇದೆ ನೋಡಿ. Try to touch your forehead to the knee. Now take your left foot back. Now, left foot back. Now slowly take your right foot back. Try to stand on your toes, palms, look front. Now again Ashtanga Namaskara. Now slowly inhale, Bhujangasana, serpent pose. You will never get backache. Nowadays, people are getting backache, very young age. Again, go to the downward dog. It improves your memory power. You will be like a mountain, always in the top. Now slowly take your left foot front. Right foot front, touch to the forehead, to the knee. Inhale. Look up. Take your palms back. Exhale. Relax. Relax. Chapati. Do you like it? It massages all the internal organs. You will be always young, energetic, and powerful. It massages all the internal organs like liver, stomach, small intestine, large intestine, kidneys. You'll never get old. You will be always young like a Naikar and Nanamala. Okay? Now, please, I ask all the dignitaries, please have a seat. Now I request Srimati Bipasa Basu to speak few words. ಬೆಂಗಳೂರು ಜೋರ ಚಪ್ಪಾಳೆ ಬರಬೇಕು ಫಾರ್ ಮಿಸಸ್ ಬಿಪಾಶಾ ಬಾಸು. Namaskara, Bengaluru. Good morning. It's lovely to be here to see all these bright, enthusiastic faces celebrating yoga on International Yoga Day. I'm sure that we all know about the benefits of yoga, how important it is, and it's all from India. The roots of yoga are right here. We kind of forgot it for a couple of years, but now it's coming back, especially the youth. I think as youth, it's very important for you to understand how beneficial yoga is. It not only makes your body strong and flexible, you know, it brings peace and clarity to your mind. So whatever you want to do in life or achieve, you're going to do better if you practice yoga on an everyday basis. You know, so multiple benefits of yoga. And I really have to say that I really enjoyed, you know, practicing a bit of it with all the ministers present out here. It sends out a beautiful example, you know, because they are the people who are handling us and the city and the state. And if they're, you know, they are doing yoga physically they are fit, mentally they are fit. So we are in very capable hands. So you guys have to learn from all of them, and wish all of you best of luck, and keep practicing yoga. Spread the message that you need to do yoga every day. And thank you, Guruji. Thank you, Swamiji, for having me here. It was a great honor. Thank you. Love you all. Ma'am. But we have one final request. Since morning they have been waiting to just get a glimpse of Bipasha Basu's smile and the one
Beautiful fly kiss. All the guys out there are dying to get a fly kiss. ಹೇಳಿ ಅವಾಗಿಂದ ಕಾಯ್ತಿದ್ದೀರಲ್ಲ. Also, one more thing I forgot. Actually, I always Later, say this. sorry. Later we will have a selfie. Are you ready? Yes, selfie. Selfie. Okay, with everyone. Probably this way? Yeah. With Bipasha ma'am. Okay, one fly kiss to all your fans out there, please. Thank you, ma'am. Really made their day. Thank you so much. And now we'll have a selfie with Bipasha ma'am with all the fans from Bangalore. Hey, When we take the selfie, all hands up in the air, guys. This way, single hand. selfie with CM. Are you ready? One second. ಓಕೆ ಎಲ್ಲ ಹತ್ರ ಬಂದ್ಬಿಡಿ ಫೋಟೋದಲ್ಲಿ ನೀವು ಕಾಣಿಸ್ಬೇಕಲ್ಲ. Wave your hands. You take. Hands up in the air, please. Ready? 3, 2, 1, cheese! Thank you. Sir, One more time. 3, 2, 1, say cheese! take CM. Little. One minute. ఇక్కడ ಬನ್ನಿ ಸರ್ ಇಲ್ಲಿ ಬನ್ನಿ ಸರ್ ಬಿಪಾಶಾ ಪ್ಲೀಸ್ ಕಮ್ ಬಿಪಾಶಾ ಪ್ಲೀಸ್ ಕಮ್ ಒಂದು ನಿಮಿಷ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಬೇಕು ಪ್ರತಿಯೊಬ್ಬರಿಗೂ. ಈಗ ವಂದನಾರ್ಪಣೆಯನ್ನ ನೀಡೋದ್ರ ಮೂಲಕ ಶ್ವಾಸಗುರು ವಚನಾನಂದ ಸ್ವಾಮಿ ಅವರು, ಶ್ರೀಯುತ ಸಿದ್ದರಾಮಯ್ಯ ಸರ್, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ಅಭಿನಂದನೆಗಳನ್ನ ತಿಳಿಸ್ತಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2016ಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟಕರಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೀಡೋದಕ್ಕೆ ಎಲ್ಲರ ಪರವಾಗಿ ಮಾನ್ಯ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಅವರಿಗೆ ಒಂದು ಮೊಮೆಂಟೋವನ್ನು ನೀಡಿ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ಈ ಮೂಲಕ ಎಲ್ಲರ ಪರವಾಗಿ ಕೇಳಿಕೊಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಆರೋಗ್ಯ ಸಚಿವರಿಂದ ಮೊಮೆಂಟೋ, ಅದೇ ರೀತಿ ಕೇಂದ್ರ ಸಚಿವರು ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿಬಡಿ. ಧನ್ಯವಾದಗಳು ಗುರುಗಳೇ. ಮತ್ತೊಮ್ಮೆ ಯೋಗಪಟು ಹಾಗೂ ಬಾಲಿವುಡ್ ನಟಿ ಶ್ರೀಮತಿ ಬಿಪಾಶಾ ಬಾಸು ಅವರಿಗೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಗ್ರೇಸಿಂಗ್ ದ ಶೋ. ಥ್ಯಾಂಕ್ ಯು. ಹಾಗೇನೆ ಹೆನ್ರಿಯಟ್ ಅವರಿಗೆ ಜೋರಾದ ಚಪ್ಪಾಳೆ ಕೇಳಿಸ್ಬೇಕು ಪ್ಲೀಸ್. ಶ್ವಾಸಗುರು ವಚನಾನಂದ ಸ್ವಾಮಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಎಲ್ಲಕ್ಕಿಂತ ಮೇಲಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದಂತ ಆಡಿಯನ್ಸ್, ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಅಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಒನ್ಸ್ ಅಗೇನ್. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್. ನಮಸ್ಕಾರ. ಎಲ್ಲ ಪತ್ರಕರ್ತರಿಗೆ, ಮೀಡಿಯಾದವರಿಗೆ ಎರಡನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಬೆಂಗಳೂರಿನಲ್ಲೂ ಕೂಡ ಯಶಸ್ವಿಯಾಗಿ ಆಚರಿಸಲಾಯಿತು. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಯೋಗಾಭ್ಯಾಸವನ್ನ ಮಾಡಲಾಯಿತು. ಬಾಲಿವುಡ್ನ ಖ್ಯಾತ ನಟಿ ಬಿಪಾಶಾ ಬಸು ಹಾಗೆ ಹಾಲಿವುಡ್ನ ನಟಿ ಹೆನ್ರಿಯಟ್ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನು ಕೇಂದ್ರ ಸಚಿವರಾದ ಅನಂತಕುಮಾರ್ ಹಾಗೆ ಸದಾನಂದಗೌಡ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. all the Gayatri Parivar people, they are the volunteers, they have organized very well here. ಎಲ್ಲ ಗಾಯತ್ರಿ ಪರಿವಾರ ಜೋರ ಚಪ್ಪಾಳೆ ತಟ್ಟಿ. ನಾವು ಈಗ ನಿಮಗೆ ಅಲ್ಲಿ ತಿಂಡಿಯ ವ್ಯವಸ್ಥೆ ಮಾಡಿದೆ. ಎವ್ರಿ ಒನ್ ಪ್ಲೀಸ್ ಹ್ಯಾವ್ ಅ